ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು ಅಂದರೆ ಈ ಥರ ನಾವು ಆರೋಗ್ಯಕರವಾಗಿರುವಂಥ ಅಡುಗೆಗಳನ್ನು ಮಾಡಿ ತಿನ್ನಬೇಕಾಗತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೋಡಿ, ಬಾಳೆ ದಿಂಡಿಂದ ಇವತ್ತು ನಾನು ಒಂದು ಪದಾರ್ಥ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪಲ್ಯ ಅಂತಾದರೂ ಅಂದ್ಕೊಳ್ಳಿ, ಪದಾರ್ಥ ಆದರೂ ಅಂತ ಅಂದ್ಕೊಳ್ಳಿ, ಎರಡೂ ಒಂದೇ. ಇದು ಅನ್ನಕ್ಕದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ನಾವು ಇನ್ನೊಂದೇನು ಗೊತ್ತಾ, ಬಾಳೆ ದಿಂಡಿನಿಂದ ಮಾಡಿದೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಆದಷ್ಟು ಜನರಿಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಹೊಸದಾಗಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡುವವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಾಳೆ ದಿಂಡು ತೊಗೊಂಡಿದ್ದೀನಿ. ಬಾಳೆ ದಿಂಡು ಆದಷ್ಟು ಫ್ರೆಶ್ ಆಗಿರಬೇಕು. ನಾವು ಬಾಳೆ ದಿಂಡನ್ನು ಬಾಳೆ ಗಿಡದಿಂದ ಹೊರಗಡೆ ತೆಗೆದ ತಕ್ಷಣ ಮಾಡಬೇಕು. ಹಿಟ್ಟೆಲ್ಲ ಮಾಡ್ಲಿಕ್ಕೆ ಹೋದರೆ ಕಪ್ಪಾಗುತ್ತೆ, ಅದು ಚೆನ್ನಾಗಿರಲ್ಲ. ಈ ಥರ ಕಟ್ ಮಾಡಿದ ಮೇಲೆ ಇದು ಬರುತ್ತೆ ನೋಡಿ, ಅದು ಎಲ್ಲವನ್ನು ತೆಗಿಬೇಕಾಗತ್ತೆ. ನಾವು ಕಟ್ ಮಾಡಿದ ಒಂದು ಪೀಸನ್ನು ಕಟ್ ಮಾಡ್ಕೊಂಡ ತಕ್ಷಣ ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ದೊಡ್ಡದು ಕಟ್ ಮಾಡಬೇಡಿ. ಆ ಥರ ಕಟ್ ಮಾಡಿದ ತಕ್ಷಣ ಅದನ್ನು ಕೈಯಿಂದ ನಾವು ಬಿಡಿಸ್ತಾ ಹೋಗಬೇಕು. ಎಲ್ಲದಕ್ಕೂ ಬರುತ್ತೆ ಅದು ಕಟ್ ಮಾಡಿದ ತಕ್ಷಣ. ಅದನ್ನು ಕೈಗೆ ಸುತ್ಕೋಬೇಕು, ಅಂದರೆ ಬೇಗ ನಮಗೆ ಬಿಡುತ್ತೆ ಅದು. ಇನ್ನೊಂದೇನು ಗೊತ್ತಾ, ಆ ಮಿಡ್ಲಲ್ಲಿ ಇದೇನೇ ಕಪ್ಪಿದೆಯಲ್ಲ ಅದನ್ನು ತೆಗೆದು ಬಿಡಿ, ತೆಗೆದು ಎತ್ತಾಕಿ, ಇಲ್ಲಾಂದ್ರೆ ಕಪ್ 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 ಕಾಣುತ್ತೆ. ಕಟ್ ಮಾಡಿದ ಮೇಲೆ ಅದು ನೀಟಾಗಿ ನಮಗೆ ಇದಾಗುತ್ತೆ ಸ್ನೇಹಿತರೆ, ಕಾಣುತ್ತೆ. ಅದನ್ನೀಗ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನೆಲ್ಲವನ್ನು ಈಗ ಕಟ್ ಮಾಡಿಡ್ತೇನೆ. ಇಲ್ಲಿ ಒಂದು ಬೌಲಲ್ಲಿ ನೀರು ಹಾಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಲಿಂಬೆ ರಸ ಯಾಕೆ ನೀರಿಗೆ ಸೇರಿಸೋದು ಅಂದರೆ, ಬಾಳೆ ದಿಂಡು ಕಟ್ ಮಾಡಿರೋದು ಕೂಡಲೇ ಕಪ್ಪಾಗುತ್ತೆ. ಈ ಥರ ನಾವು ಇದನ್ನ ಮಾಡಿದರೆ ಕಪ್ಪಾಗಲ್ಲ ಯಾವ ಕಾರಣಕ್ಕೂ. ಇದರೊಳಗಡೆ ಕಪ್ ಎಲ್ಲ ತಕೊಂಬಿಡಿ ಅಂತ ಹೇಳಿದ್ನೆಲ್ಲ ನಾನು ವಾಪಸ್ ಎಲ್ಲ ತೆಗಿತಾ ಇದ್ದೀನಿ. ನೋಡಿ, ಈಗ ಈ ಥರ ಎಲ್ಲವನ್ನು ಕಟ್ ಮಾಡಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಲಿಂಬೆ ರಸದಲ್ಲಿ ಹಾಕಿಬಿಟ್ರೆ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಕಾಯಿ ಮೆಣಸು ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ, 1 ಕಾಯಿ ಮೆಣಸು, ಆದರೆ ಖಾರ ಇಲ್ಲ, ಒಂದೇ ಸೇರಿಸಿರೋದ್ರಿಂದ. ಮತ್ತೆ 1 ಬ್ಯಾಡಿಗೆ ಮೆಣಸು, ಸ್ವಲ್ಪ ನಿಮ್ಮ ಹತ್ರ ಕರಿಬೇವು ಇದ್ರೆ ಕರಿಬೇವನ್ನ ಹಾಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಕಾಲೇಗಿತ್ತು ಅಂತೇಳಿ ಬಿಟ್ಟೆ ಸ್ನೇಹಿತರೆ. ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇಂಗು ಬೇಕೇ ಬೇಕು, ಇಂಗು ಹಾಕಿಚ್ಚಿ 1 ಚಿಟಿಕೆ ಅಷ್ಟು. ಮತ್ತೆ ಇಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ನಾನು ಹೆಸರು ಬೇಳೆನ ಒಂದು 15 ನಿಮಿಷ, ಈ ಪದಾರ್ಥ ಮಾಡೋಕ್ಕಿಂತ ಮುಂಚೆ 15 ನಿಮಿಷ ನೆನೆ ಇಟ್ಟಿದೆ. ತುಂಬ ಹೊತ್ತು ನೆನೆ ಇಡೋದು ಬೇಡ, ಯಾಕಂದ್ರೆ ಬೇಗ ನೆನೆಯುತ್ತೆ ಅದು. 15 ನಿಮಿಷ ನೆನೆ ಇಟ್ಟಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬೇಳೆಗಳು ಇದಾಗಬೇಕು. ಇದು ಮಿಕ್ಸ್ ಆದಮೇಲೆ ನಾವು ಏನು ಬಾಳೆ ದಿಂಡನ್ನು ನೀರಿಗೆ ಹಾಕಿ ಇಟ್ಟಿದ್ದೀವಿ ನೋಡಿ, ಅದನ್ನೆಲ್ಲ ಇದಕ್ಕೆ ಸೇರಿಸಬೇಕಾಗತ್ತೆ. ಎಲ್ಲವನ್ನು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ಯಾಕೆ ಒಳ್ಳೇದಂದ್ರೆ, ಹೊಟ್ಟೆಯಲ್ಲಿ ಸ್ಟೋನ್ ಅಂತಾನು ಹೇಳ್ತಾರೆ, ಕಲ್ಲು ಅಂತಾನು ಹೇಳ್ತಾರೆ. ಇದನ್ನು ತಿನ್ನೋದ್ರಿಂದ ಅದು ಯಾವುದೂ ಇರಲ್ಲ ಅಂತಾರೆ. ಇದು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಮಕ್ಕಳಿಗಂತೂ ನೀವು ಈಗಿಂದನೇ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಚಿಕ್ಕ ವಯಸ್ಸಿಂದನೇ ನಾವು ಈ ಥರ ಅಡುಗೆಗಳನ್ನು ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಮತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ. ಬಾಳೆ ದಿಂಡಿಂದ ಮಾಡಿದೇವೆ ಅನ್ನೋದು ಕೂಡ ಗೊತ್ತಾಗಲ್ಲ ನಮಗೆ. ರಕ್ತಹೀನತೆಗೆ ಅದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಎಲ್ಲ ಬಾಳೆ ದಿಂಡನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೇನೆ. ಅಲ್ಲಿ ಬೇಳೆ ಬಾಳೆ ದಿಂಡಿ ಎರಡು ಬೇಯಬೇಕಲ್ಲ, ಅದಕ್ಕಾಗಿ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ. ನೋಡಿ, ಒಂದು ಇಷ್ಟು ನೀರು ತುಂಬ ಖಾಲಿ ಆಗುವವರೆಗೆ ಬಿಡ್ಲಿಕ್ಕೆ ಹೋಗಬೇಡಿ. ಇನ್ನೂ ಪದಾರ್ಥಗಳನ್ನು ಸೇರಿಸೋದಿರುತ್ತಲ್ಲ. ಇಷ್ಟು ಆದಮೇಲೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆಯಿಂದ ಇದನ್ನು ಕಾಯಿ ತುರಿ ಹಾಕಿ ನಾವು ಕುದಿಸ್ಕೋಬಾರ್ದು, ಚೆನ್ನಾಗಿರಲ್ಲ. ಈಗ ಒಂದ್ಸತಿ ಮಿಕ್ಸ್ ಮಾಡ್ತೀನಿ ನೋಡಿ, ಎಲ್ಲವನ್ನು ಹೊಂದೋ ರೀತಿ. ಮತ್ತು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, 1 ರಿಂದ 3 ಟೇಬಲ್ ಸ್ಪೂನು ಕಾಯಿ ತುರಿ ಸಾಕು ನಮಗೆ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತೀನಿ. ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪು
ನೋಡಿ ಈ ಥರ ನಾವು ಬಾಳೆ ದಿಂಡು ಮಾಡ್ಕೊಂಡು ತಿಂದರೆ ಸ್ನೇಹಿತರೆ ಇದು ಯಾವ ಕಾರಣಕ್ಕೂ ಗೊತ್ತೇ ಆಗಲ್ಲ. ನನ್ನ ಮನೆಯಲ್ಲಿ ನಾನು ಮಾಡಿರೋದು ಮಕ್ಕಳಿಗಂತ ಇದು ಬಾಳೆ ದಿಂಡಿಂದ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಅವ್ರು ಯಾವ್ದು ಮಾಡಿಯಮ್ಮ ಟೇಸ್ಟ್ ಆಗಿದೆ ಅಂತೇಳಿ ತಿಂತಾರಷ್ಟೇ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಥರ ಇದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಇದನ್ನು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಅನ್ನದೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ತಿಂತೀರಲ್ಲ ಸ್ನೇಹಿತರೆ, ತಿನ್ನಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಥರ ಆರೋಗ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ಲಿಕ್ಕೆ ನನಗೂ ಖುಷಿ ಆಗುತ್ತೆ.